ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IUI ಯಾರೆಲ್ಲ ಮಾಡಿಸ್ಕೋಬೇಕು ಅಥವಾ ಯಾರೆಲ್ಲ ಈ ಒಂದು ಟ್ರೀಟ್ಮೆಂಟ್ಗೆ ಒಳಪಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳಿ. ಇದು ಒಂದು ಸರಳವಾದ ಮತ್ತು ಜನಪ್ರಿಯ ಫಲವತ್ತತೆಯ ಚಿಕಿತ್ಸೆಯಾಗಿದೆ. ಇದನ್ನು ಯಾವ ರೀತಿ ಮಾಡಲಾಗುತ್ತೆ ಅಂತೇಳಿ ರಫ್ ಆಗಿ ನೋಡೋದಾದರೆ, IUI ಸಮಯದಲ್ಲಿ ಮಹಿಳೆಯ ನೈಸರ್ಗಿಕ ಅಂಡೋತ್ಪತ್ತಿ ಚಕ್ರವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತೆ. ಅಂದರೆ ಅಂಡಾಶಯದಿಂದ ಅಂಡಾಣು ಸರಿಯಾಗಿ ಬೆಳೆದು ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಲಾಗುತ್ತೆ. ಒಂದು ವೇಳೆ ಅದು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಬೇಕಾದ ಮೆಡಿಸಿನ್ನ ಕೊಟ್ಟು ಓವ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ಅಂಡೋತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ತೊಳೆದು ಸಿದ್ಧಪಡಿಸಿದ ವೀರ್ಯವನ್ನು ಕಿರಿದಾದ ಕ್ಯಾಥೆಟರ್ನ ಮೂಲಕ ನೇರವಾಗಿ ಅವಳ ಗರ್ಭಾಶಯದ ಒಳಗೆ ಹಾಕಲಾಗುತ್ತೆ. ಇದು ವೀರ್ಯಾಣುವನ್ನು ನಿಮ್ಮ ಫ್ಯಾಲೋಪಿಯನ್ ಟ್ಯೂಬ್ ಹತ್ರ, ಅಂದರೆ ನಿಮ್ಮ ಗರ್ಭನಾಳದ ಹತ್ರ ತರುತ್ತೆ. ಇದರಿಂದ ಫಲೀಕರಣ ಸಕ್ಸಸ್ಫುಲ್ಲಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರ ಸಕ್ಸಸ್ ರೇಟು ಓನ್ಲಿ 20% ಅಂತ ಹೇಳ್ತಾರೆ. ನಿಮಗೆ ವಯಸ್ಸಾಗ್ತಾ ಹೋದಂಗೆ ಇದರ ಸಕ್ಸಸ್ ರೇಟು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ನಿಮ್ಮ ವಯಸ್ಸು ಮೋರ್ ದ್ಯಾನ್ 35-40 ಇಯರ್ಸಲ್ಲಿ ನೀವೇನಾದರೂ ಈ ಒಂದು ಟ್ರೀಟ್ಮೆಂಟಿಗೆ ಒಳಗಾದರೆ ಅದರ ಒಂದು ಸಕ್ಸಸ್ ರೇಟು 10%ಗೂ ಇಳಿಯುತ್ತೆ. ಆದರೆ ಇದರ ಖರ್ಚು ವೆಚ್ಚ IVFಗೆ ಹೋಲಿಸಿದರೆ ಕಡಿಮೆ ಇರುವಂಥದ್ದು. ನೋಡಿ, ಚಿತ್ರದಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಪ್ರೊಸೀಜರನ್ನು ಮಾಡಲಾಗುತ್ತೆ ಅಂತ ಹೇಳಿ. ಇವಾಗ ಯಾರಿಗೆಲ್ಲ ಈ ಒಂದು ಪ್ರೊಸೀಜರ್ನ ಅವಶ್ಯಕತೆ ಇದೆ ಅಥವಾ ಯಾರೆಲ್ಲ ಒಳಗಾಗಬೇಕು ಇದರ ಬಗ್ಗೆ ಅಥವಾ ಇದರ ಪ್ರಯೋಜನ ಪಡಿಬೇಕು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ವಿವರಿಸಲಾಗದ ಬಂಜೆತನ, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ದಂಪತಿಗಳಿಬ್ಬರು ನಾರ್ಮಲ್ ಆಗಿರ್ತಾರೆ, ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಅವರ ಬ್ಲಡ್ ರಿಪೋರ್ಟ್ಸ್ ಇಲ್ಲಿ ಅಥವಾ ಸ್ಕ್ಯಾನ್ಸ್ಗಳಲ್ಲಾಗಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ, ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆದರೆ ಅವರು ಮಗುವಿಗೋಸ್ಕರ ಪ್ಲ್ಯಾನ್ ಮಾಡಿದ್ರೂ ಅವರಿಗೆ ಮಕ್ಕಳಾಗೋದಿಲ್ಲ, ಬಂಜೆತನ ಎಂಬ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವಿಬ್ಬರು ನಾರ್ಮಲ್ ಆಗಿದ್ದು ಯಾವ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಬಂಜೆತನ ಎಂಬ ಸಮಸ್ಯೆ ಕಾಡ್ತಾ ಇದೆ ಅಂತೇಳಿ ಗೊತ್ತಾಗದೇ ಇದ್ದಾಗ ಡಾಕ್ಟ್ರು ನಿಮಗೆ ಮೊದಲ ಹಂತದ ಚಿಕಿತ್ಸೆಯಾಗಿ ಇದನ್ನು ಸಲಹೆ ಮಾಡ್ಬೋದು. ಸೊ ಈ ರೀತಿ ಒಂದು ವೇಳೆ ಸಮಸ್ಯೆಯಿಂದ ನೀವು ಕೊರಗ್ತಾ ಇದ್ದರೆ ಅಥವಾ ನಿಮಗೆ ಯಾವ ರೀತಿಯ ಸಮಸ್ಯೆಯಿಂದ ನಮ್ಮಲ್ಲಿ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತೇಳಿ ಗೊತ್ತಾಗದೇ ಇದ್ದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯ ಟ್ರೀಟ್ಮೆಂಟನ್ನು ಪಡೆದುಕೊಂಡಾಗ ನೀವು ಮಗುವನ್ನು ಪಡಿಬೋದು. ನೆಕ್ಸ್ಟ್ ಕಾರಣ ಸೌಮ್ಯ ಪುರುಷ ಬಂಜೆತನ, ಮೈಲ್ಡ್ ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ಪುರುಷರಲ್ಲಿ ವೀರ್ಯದ ಸಂಖ್ಯೆ ಕಡಿಮೆ ಇದ್ದಾಗ, ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ, ಅಥವಾ ವೀರ್ಯದ ಚಲನಶೀಲತೆ ಕಡಿಮೆ ಇದ್ದಾಗ, ಅಥವಾ ಅದರ ಆಕಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಇದ್ದಾಗಲೂ ನಿಮಗೆ IUI ಮಾಡಲಿಕ್ಕೆ ಹೇಳ್ತಾರೆ. ಹೇಗೆ ಮಹಿಳೆಯರಲ್ಲಿ ಬಂಜೆತನಕ್ಕೆ ಕಾರಣಗಳಿರ್ತವೆ, ಅದೇ ರೀತಿ ಪುರುಷರಲ್ಲೂ ಕೂಡ ಬಂಜೆತನ ಆಗಲಿಕ್ಕೂ ಕೂಡ ಕೆಲವು ಕಾರಣಗಳಿರ್ತವೆ. ನೆಕ್ಸ್ಟ್ ಕಾರಣ ಗರ್ಭಕಂಠದ ಲೋಳಿಯ ಸಮಸ್ಯೆ. ಇದು ಒಂದು ಕಾರಣ ಇರುತ್ತೆ, ಸರ್ವೈಕಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಗರ್ಭಕಂಠದ ಲೋಳಿಯು ತುಂಬ ದಪ್ಪವಾಗಿದ್ದರೆ ಅದು ವೀರ್ಯಾಣುವನ್ನು ಗರ್ಭಾಶಯವನ್ನು ತಲುಪದಂತೆ ತಡೆಯುತ್ತೆ. ಇಂಥವರಿಗೆ IUIನ ಮೂಲಕ ವೀರ್ಯಾಣುವನ್ನು ನೇರವಾಗಿ ಗರ್ಭಾಶಯಕ್ಕೆ ಸೇರಿಸಲಾಗುತ್ತೆ. ಗರ್ಭಕಂಠದ ಲೋಳೆಯ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೂ ಕೂಡ IUIನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕಾರಣ ಅಂಡೋತ್ಪತ್ತಿ ಸಮಸ್ಯೆಗಳು, ಓವ್ಯುಲೇಟರಿ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ಅನಿಯಮಿತ ಮುಟ್ಟಿರ್ಬೋದು ಅಥವಾ ಅಂಡೋತ್ಪತ್ತಿ ಓವ್ಯುಲೇಷನ್ ಆಗದ
ಮಹಿಳೆಯರಿಗೆ ಅಂದರೆ ಸರಿಯಾಗಿ ಪ್ರತಿ ತಿಂಗಳು ಅಂಡಾಣು ಬಿಡುಗಡೆ ಆಗದೇ ಇರುವಂಥವರಿಗೆ ಈ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ಹೇಳ್ಬೋದು. ನಿಮಗೆ ಇವಾಗ ಒಂದು ವೇಳೆ ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಸಾಮಾನ್ಯವಾಗಿ ನಿಮಗೆ ಪ್ರತಿ ತಿಂಗಳು ಓವ್ಯುಲೇಷನ್ ಆಗ್ತಾ ಇರುತ್ತೆ. ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆಯಾಗುವಂಥದ್ದು. ಆದರೆ ನಿಮಗೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಸರಿಯಾಗದೇ ಇರುವಂಥದ್ದು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದ್ದವರಿಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂಥೇಳಿ ಗೊತ್ತಾಗದೇ ಇದ್ದರೆ ನಿಮಗೆ ಒಂದು ವೇಳೆ ನೀವು ಪ್ಲ್ಯಾನ್ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಕಡಿಮೆ ಇರುವಂಥದ್ದು. ಸೊ ಹಾಗಾಗಿ ಇಂಥವರಿಗೆ ಡಾಕ್ಟ್ರು IUI ಮಾಡಲಿಕ್ಕೆ ಹೇಳ್ಬೋದು. ನೆಕ್ಸ್ಟ್ ಕಾರಣ ದಾನಿ ವೀರ್ಯ, ಡೋನರ್ ಸ್ಪರ್ಮ್. ದಂಪತಿಗಳು ಗರ್ಭಧರಿಸಲು ದಾನಿ ವೀರ್ಯವನ್ನು ಬಳಸುವಾಗಲೂ ಕೂಡ ಈ ಒಂದು ಪ್ರೊಸೀಜರ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಲೈಂಗಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಲೈಕ್ ಸ್ಖಲನ ಅಥವಾ ನಿಮಿರುವಿಕೆಯ ದೌರ್ಬಲ್ಯ ಹೊಂದಿರುವ ಪುರುಷರಿಗೂ ಕೂಡ ಈ ಒಂದು ಪ್ರೊಸೀಜರ್ ಮಾಡುವುದರ ಮೂಲಕ ನೀವು ಮಕ್ಕಳನ್ನು ಪಡೆಯಬಹುದು. ನೆಕ್ಸ್ಟ್ ಕಾರಣ ಸೌಮ್ಯ ಎಂಡೋಮೆಟ್ರಿಯೋಸಿಸ್, ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ನ ಸಮಸ್ಯೆ ನಿಮಗೆ ಮೈಲ್ಡಾಗಿ ಇದ್ದವರಿಗೂ ಕೂಡ ಇದನ್ನು ಡಾಕ್ಟ್ರು ಮಾಡಲಿಕ್ಕೆ ಹೇಳ್ತಾರೆ. ಇದರ ಹಿಂದೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇದ್ದರೆ ಅಂಥವರಿಗೂ ಕೂಡ ಡಾಕ್ಟ್ರು IUI ಮಾಡಲಿಕ್ಕೆ ಹೇಳ್ತಾರೆ. ಇವಾಗ IUI ಸಕ್ಸಸ್ ಆಗಬೇಕಾದ್ರೆ ಯಾವೆಲ್ಲ ಅಂಶಗಳು ಒಳಗೊಂಡಿರಬೇಕಂತ ಹೇಳಿದರೆ, ಮೊದಲನೇದಾಗಿ ವಯಸ್ಸು. ನಿಮ್ಮ ಏಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು 35 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಇದರ ಯಶಸ್ವಿನ ಪ್ರಮಾಣ ಜಾಸ್ತಿ ಇರುವಂಥದ್ದು. ಒಂದು ವೇಳೆ ನಿಮ್ಮ ಏಜ್ ಮೋರ್ ದೆನ್ 35 ಇಯರ್ಸ್ ಅಥವಾ 40 ಇಯರ್ಸಲ್ಲಿ ನೀವೇನಾದರೂ ಈ ಒಂದು ಪ್ರೊಸೀಜರಿಗೆ ಒಳಗಾದರೆ ಆ ಯಶಸ್ವಿನ ಪ್ರಮಾಣ ಕಡಿಮೆ ಆಗುತ್ತೆ. ನೆಕ್ಸ್ಟು, ವೀರ್ಯಾಣುವಿನ ಗುಣಮಟ್ಟ ಚೆನ್ನಾಗಿರಬೇಕಾಗತ್ತೆ. ಇದರಲ್ಲಿ ಉತ್ತಮ ಗುಣಮಟ್ಟದ ವೀರ್ಯಾಣು ಇರಬೇಕಾಗತ್ತೆ, ಅದರ ಚಲನೆ ಚೆನ್ನಾಗಿರಬೇಕಾಗತ್ತೆ. ಇವೆಲ್ಲ ಈ ಒಳ್ಳೆ ರೀತಿಯಲ್ಲಿ ಇರೋದರಿಂದ ಯಶಸ್ವಿನ ಸಾಧ್ಯತೆಯು ಕೂಡ ಜಾಸ್ತಿ ಇರುವಂಥದ್ದು. ನೆಕ್ಸ್ಟ್, ಅಂಡೋತ್ಪತ್ತಿಯ ಸಮಯ. ನಿಖರವಾದ ಸಮಯದಲ್ಲಿ IUI ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಯಾವ ಸಮಯದಲ್ಲಿ ಈ ಒಂದು IUI ಮಾಡಬೇಕು ಅದೇ ಸಮಯದಲ್ಲಿ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಯಾವಾಗ ಅಂಡೋತ್ಪತ್ತಿ ಆಗುತ್ತೆ ನಿಮ್ಮಲ್ಲಿ ಅಂತಹ ಸಮಯದಲ್ಲಿ ಈ ಒಂದು IUIನ ಪ್ರೊಸೀಜರ್ನ ಮಾಡಿದರೆ ನಿಮಗೆ ಸಕ್ಸಸ್ ರೇಟು ತುಂಬ ಚೆನ್ನಾಗಿ ಸಿಗುತ್ತೆ. ಸಾಮಾನ್ಯವಾಗಿ ಡಾಕ್ಟ್ರು ನಿಮಗೆ 3 ರಿಂದ 4 IUI ಸೈಕಲನ್ನು ಮಾಡಲಿಕ್ಕೆ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ IUI ಯಾರಿಗೆಲ್ಲ ಡಾಕ್ಟ್ರು ಸಲಹೆ ಮಾಡ್ತಾರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.